ಹೇಳಿದ್ದೇನೆಲ್ಲ, ಈ ಮದ್ವೆ ನಡೆಯಲ್ಲ. ಮತ್ತೆ ನೀನು ಇಳಿ ಮೊದ್ಲು ಕುದುರೆಯಿಂದ, ಇಳಿ ಕೆಳಗೆ. ಆಶಾ, ನೀನು ನಿಮ್ಮಮ್ಮ ಇಬ್ರು ನಮ್ಮನ್ನ ತುಂಬಾ ಲೂಟಿ ಮಾಡಿದೀರಾ. ಈಗ ಬರೀ ನಾನ್ ಮಾತಾಡ್ತೀನಿ, ನೀವೆಲ್ಲರೂ ಕೇಳ್ಬೇಕು. ಆಶಾ ಮಗಳೇ, ಮಗಳನ್ಬೇಡಿ ನನ್ಗೆ ನೀವು. ಮಗಳು ಮನೆ ಸ್ವತ್ತಾಗಿರ್ತಾಳೆ. ಅಪ್ಪ ಅಮ್ಮನ ಮನೆ ಬಿಟ್ಟು ಮದ್ವೆ ಆದ್ಮೇಲೆ ಗಂಡನ್ ಮನೆಗೆ ಹೋಗ್ತಾಳೆ. ಆದ್ರೆ ನಿಮ್ಮಂತವರಿಗೆಲ್ಲ ಮದ್ವೆ ಅನ್ನೋದು ಬರೀ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಷ್ಟೇ. ಈ ಮದ್ವೆ ನಿರ್ಧಾರ ಆದಾಗಿಂದ ನೀವು ನನ್ನ ತಂದೆಯಿಂದ ಟಿವಿ, ಫ್ರಿಡ್ಜು, ವಾಷಿಂಗ್ ಮಷೀನು, ಒಡವೆಗಳು, ಚಿನ್ನ, ಬೆಳ್ಳಿ, ಇನ್ನೂ ಗೊತ್ತಿಲ್ಲ ಏನೇನ್ ಕೇಳಿದಿರಾ. ಎಷ್ಟು ಅಂದ್ರೆ ನೀವು ಹಾಕೊಂಡಿರೋ ಸೀರೆ ಮತ್ತೆ ನಿಮ್ ಮಗನ ಶೇರ್ವಾನಿ ಬಿಲ್ ಕೂಡ ನಮ್ ತಂದೆ ಪೇ ಮಾಡೋ ತರ ಮಾಡಿದಿರಾ. ಆದ್ರೂ ನಿಮ್ ದುರಾಸೆ ಕಮ್ಮಿ ಆಗಿಲ್ಲ. ಆಶಾ ಮಗಳೇ, ಏನ್ ಹೇಳ್ತಾ ಇದ್ಯಾ ನೀನು? ಸಾಕು ನಿಲ್ಸಿ ಈ ಮುಗ್ಧತೆ ಅನ್ನೋ ನಾಟಕನ. ಇವರಿಬ್ರು ನನ್ನ ಅಪ್ಪಂಗೆ ಧಮಕಿ ಕೊಟ್ರು. ಒಂದ್ ವೇಳೆ ವರದಕ್ಷಿಣೆ 1 ಕೋಟಿ ಕೊಡದೆ ಮಾಡದೇ ಇದ್ರೆ ಆಗ ಈ ಅರ್ಜುನ್ ಮದುವೆಯಲ್ಲಿ ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂತ. ಆದ್ರೆ ಎಲ್ಲ ತಪ್ಪು ನಂದೆ. ನಾನ್ ಮೊದ್ಲೇ ಎಲ್ಲ ಹೇಳ್ಬೇಕಾಗಿತ್ತು. ತೆಪ್ಪಾಗಿ ಎಲ್ಲ ನೋಡ್ಕೊಂಡು ಸುಮ್ನಿದ್ದೆ. ಅಯ್ಯೋ, ನೀವೇನ್ ನನಗ್ ಬೇಡ ಅನ್ನೋದು, ನಾನೇ ನಿಮಗ್ ಬೇಡ ಅಂತೀನಿ. ಈ ತರ ಜನರ ಜೊತೆ ನನಗ್ ಸಂಬಂಧ ಬೆಳೆಸ್ಕೊಳಕ್ ಇಷ್ಟ ಇಲ್ಲ. ನಾನ್ ಇದಕ್ ಒಪ್ಪಲ್ಲ. ಮದ್ವೆ ಅನ್ನೋ ಹೆಸರಲ್ಲಿ ಸೊಸೆನ ಮಾರೋ ಅಂತ ಪರಿವಾರಕ್ಕೆ ಸೇರ್ಕೊಳಕ್ ನನಗಿಷ್ಟ ಇಲ್ಲ. ಏಯ್, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಮ್ಮನ್ನ ಯಾಕೆ ದೂಷಿಸ್ತಾ ಇದ್ಯಾ? ಬಿಡು ನನ್ನ. ಇವಳು ಏನ್ ಮಾಡ್ತಿದ್ದಾಳೆ? ಅಯ್ಯೋ ದೇವ್ರೆ, ಈ ಕಾಲದಲ್ಲೂ ಇಂಥವ್ರು ಇರ್ತಾರಾ? ಅರೆ, ಈ ಹುಡುಗಂಗೆ ಅಮೆರಿಕದಲ್ಲಿ ಕೆಲಸನೂ ಇದೆ, ದುಡ್ಡನ್ನ ಡಾಲರ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನೆ. ಆದ್ರೂ ಇಷ್ಟೊಂದು ಆಸೆ ಇದೆ ಅವನಿಗೆ. ಬನ್ನಿ ಹೊಡೀರಿ. ಬನ್ನಿ. ಓಕೆ. ಹೊಡಿಬಿಡಿ ನನ್ ಮಗನಿಗೆ, ಬಿಟ್ಬಿಡಿ ಅವನನ್ನ. ಅವನೇನು ಮಾಡಿಲ್ಲ. ಅಳ್ಬೇಡ ಆಶಾ, ಎಲ್ಲ ಸರಿ ಹೋಗುತ್ತೆ. ಏನಾಯ್ತು ಆಶಾ? ಸ್ವಲ್ಪ ಹೊತ್ತು ಅವಳನ್ನ ಒಂಟಿಯಾಗಿ ಬಿಟ್ಬಿಡಿ, ಮನ್ಸು ಶಾಂತ ಆಗುತ್ತೆ. ಇಲ್ಲಾಂದ್ರೆ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಳಾಗೋಯ್ತು. ನಮ್ಮನೆ ಮಾನ ಮರ್ಯಾದೆನ ಮಣ್ಪಾಲ್ ಮಾಡ್ಬಿಟ್ಲು ಆ ಆಶಾ. ಗೊತ್ತಿಲ್ಲ ಯಾಕೆ ನಿನ್ಮೇಲೆ ಸುಳ್ಳು ಆಪಾದನೆ ಹಾಕಿದ್ಲು ಅಂತ. ನೀವ್ ಅಳಕ್ ಹೋಗ್ಬೇಡಿ ಅಮ್ಮ, ಪ್ಲೀಸ್. ನೋಡಿ, ನೀವು ಅಳಕ್ ಹೋದ್ರೆ ನಿಮ್ ಅಸ್ತಮ ಇನ್ನೂ ಜಾಸ್ತಿ ಆಗುತ್ತೆ. ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ಅಳ್ಬೇಡಿ, ಅಳ್ಬೇಡಿ. ನನ್ನ ಅಪ್ಪಂಗೆ ಧಮಕಿ ಕೊಟ್ರು. ಒಂದ್ ವೇಳೆ ವರದಕ್ಷಿಣೆ 1 ಕೋಟಿ ಕೊಡದೆ ಮಾಡದೇ ಇದ್ರೆ ಆಗ ಈ ಅರ್ಜುನ್ ಮದುವೆಯಲ್ಲಿ ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂತ. ಅರ್ಜುನ್ ಅಮ್ಮ, ಅವಳು ನಮ್ ಜೊತೆ ಹಂಗೇನಕ್ಕೆ ನಡ್ಕೊಂಡ್ಲು ಅಮ್ಮ? ಎಲ್ಲ ಸರಿ ಹೋಗತ್ತೆ ಪುಟ್ಟ. ನೀವು ಅರ್ಜುನ್ ಬನ್ಸೋಲ? ಹೌದು. ನಮ್ಮ ಹತ್ರ ನಿಮ್ಮ ಹಾಗೂ ನಿಮ್ಮ ತಾಯಿ ಆಶಾ ಬನ್ಸೋಲ್ಲ ಆಶಾ ಮಹೇಶ್ವರಿಯಿಂದ ವರದಕ್ಷಿಣೆ ತಗೊಂಡಿರೋ ಆರೋಪ ಇದೆ.
ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಕ್ಕೆ ವಾರೆಂಟ್. ಇನ್ಸ್ಪೆಕ್ಟರ್ ನೀವ್ ಏನ್ ಹೇಳ್ತಾ ಇದ್ದೀರಾ? ನಾವೇನ್ ಯಾರಿಗೂ ಧಮ್ಕಿ ಹಾಕಿಲ್ಲ. ಅವಳು ಬರೀ ನಮ್ಮನ್ನ ಹೆದರ್ಸ್ತಾ ಇದ್ಲು. ಅವಳು ಸುಳ್ಳು ಹೇಳ್ತಿದ್ದಾಳೆ. ಮತ್ತೆ ನೀವಿಬ್ರು ಸತ್ಯ ಹೇಳ್ತಿದ್ದೀರಾ? ನನ್ಗೆ ಹೇಳು, ಒಬ್ಬ ಹುಡುಗಿ ಮದ್ವೆ ದಿನ ಯಾಕೆ ಅಂತ ಸುಳ್ಳು ಹೇಳ್ತಾಳೆ? ಇನ್ಸ್ಪೆಕ್ಟರ್ ನಮಗೂ ಅದೇ ಅರ್ಥ ಆಗ್ತಿಲ್ಲ. ನನ್ ಮಗ ಸತ್ಯ ಹೇಳ್ತಿದ್ದಾನೆ. ನಿಮ್ಮಂಥ ವ್ಯಕ್ತಿಗಳಿಗೆ ಅಂತಾನೆ ಪೊಲೀಸರು ಇರೋದು. ಸ್ಟೇಷನ್ ನಡೀರಿ. ಎಷ್ಟು ಆತಿಥ್ಯ ಮಾಡ್ತೀವಿ ಅಂದ್ರೆ ನೀವು ಕೇಳೋದನ್ನೇ ಮರೆತು ಬಿಡ್ತೀರಾ. ಕರ್ಕೊಂಡ್ ಬನ್ನಿ ಇವ್ರನ್ನ. ಆದ್ರೆ ಇನ್ಸ್ಪೆಕ್ಟರ್ ನಾವ್ ಆ ರೀತಿ ಏನು ಮಾಡಿಲ್ಲ. ಇಲ್ಲಿ ನೋಡಿ, ಅರೆ ನನ್ ಮಗ ನಾವ್ ಸತ್ಯ ಏನು ಮಾಡಿಲ್ಲ. ಹೇಳ್ತಿದ್ದಾನೆ. ಅಮ್ಮ. ಹಲೋ, ಆಶಾ ಅವ್ರೆ, ನಾವು ಅರ್ಜುನ್ ಮತ್ತೆ ಅವ್ರ ಅಮ್ಮನ್ನ ಅರೆಸ್ಟ್ ಮಾಡಿದೀವಿ. ನೀವು ನಾಳೆ ಸ್ಟೇಷನ್ನಿಗೆ ಬಂದು ನಿಮ್ಮ ಸ್ಟೇಟ್ಮೆಂಟ್ನ ಕೊಡ್ಬೇಕಾಗತ್ತೆ. ಸರಿ, ನಾನ್ ಬರ್ತೀನಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ ಸಹಾಯ ಮಾಡಿದ್ದಕ್ಕೆ. ಅರ್ಜುನ್, ಈ ವಾಚ್ ಚೆನ್ನಾಗಿದೆ ಅಲ್ವಾ? ಒಂದ್ ವೇಳೆ ನಿನಗಿದ್ರ ಡಿಸೈನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನ್ ಇದನ್ನ ಬದಲಾಯಿಸ್ಕೋಬಹುದು. ವಾಚ್ ಏನೋ ತುಂಬಾ ಚೆನ್ನಾಗಿದೆ. ಆದ್ರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನಾನು ಹೇಗೆ ತೊಗೊಳಕ್ ಸಾಧ್ಯ? ನೋಡಪ್ಪ, ಇಲ್ಲಿ ಇದನ್ನ ನಾನು ನಿನಗೋಸ್ಕರನೇ ತಗೊಂಡ್ಬಂದಿದ್ದೀನಿ. ಇಟ್ಕೋ ಇದನ್ನ. ಬೀಗ್ರೆ, ಈಗಾಗ್ಲೇ ನಮಗೆ ಟಿವಿ, ಫ್ರಿಡ್ಜ್ ಎಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ. ನಮಗ್ ಬೇಕಿರೋದು ನಿಮ್ ಮಗಳು, ಬೇರೆ ಇನ್ನೇನು ಬೇಡ. ಆಶಾ ಈ ಮನೆಗೆ ಒಬ್ಳೆ ಮಗಳು. ಇವಳ ಮದ್ವೆನ ಅದಕ್ಕೆ ನಾವು ಜೋರಾಗಿ ಮಾಡ್ಬೇಕು ಅಂತ ಇದೀವಿ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ. ಅದಕ್ಕೆ ನಿಮಗೇನು ಪೆಟ್ಟಾಗಿಲ್ಲ ಅಲ್ವಾ? ಇಲ್ಲ, ನನ್ಗೇನೂ ಆಗಿಲ್ಲ. ಸರಿ ಆಯ್ತು ಬೀಗ್ರೆ, ನಾವಿನ್ನ ಹೊರಡ್ತೀವಿ. ಮನೆಗೆ ವೆಡ್ಡಿಂಗ್ ಡೆಕೋರೇಟರ್ ಬರ್ತೀನಿ ಅಂದಿದ್ದಾರೆ. ಹೋಗ್ಬರ್ತೀನಿ. ಬರ್ತೀವಿ. ಚೆನ್ನಾಗಿರಪ್ಪ, ಚೆನ್ನಾಗಿರೋ. ಸಾರಿ. ಇವಾಗ ಕಣ್ ಕಾಣಿಸ್ತಾ? ನಿಂತ್ಕೋ. ಆಷಾಢ ಮದುವೆ ಖರ್ಚು ಶುರುವಾಗಿದೆ. ಬೇಗ್ರಿಗೋಸ್ಕರ ನಾವು ಟಿವಿ, ಫ್ರಿಡ್ಜ್ ಮತ್ತೆ ಬೇರೆನೆಲ್ಲ ತಗೊಂಡಿದೀವೋ ಅದರ ಬಿಲ್ನ ನಿಮ್ಮಪ್ಪನ ಹತ್ರ ಕಳ್ಸಿದೀವಿ. ನಿಮ್ಮಪ್ಪಂಗೆ ಹೇಳೋ ದುಡ್ಡು ಹಾಕೋದಕ್ಕೆ. ಆದ್ರೆ ಮಾವ, ನಾನ್ ನಮ್ ತಂದೆ ಹತ್ರ ಮಾತಾಡಿದ್ದೆ. ಆದ್ರೆ ಅವ್ರ ಬಿಸ್ನೆಸ್ ಅಲ್ಲಿ ತುಂಬಾ ತೊಂದರೆ ಆಗಿದೆ. ನಿಮ್ಮಪ್ಪನ್ಗೆ ಬಿಸ್ನೆಸ್ ಮಾರು ಅಂತ ಹೇಳು. ಯಾವಾಗ ದುಡ್ಡು ಕೇಳಿದ್ರು ನಿಮ್ಮಪ್ಪ ಇದೇ ತರ ಹೇಳ್ತಾ ಇರ್ತಾನೆ. ಕಣ್ಣಲ್ಲಿ ನೀರ್ ಹಾಕ್ತಾ ದುಡ್ಡು ಕೊಡ್ತಾನೆ. ಅವನಿಗೆ ಹೇಳು, ಫ್ಯಾಕ್ಟ್ರಿ ಆದ್ರೂ ಮಾರು, ಏನಾದ್ರೂ ಮಾಡಿ ದುಡ್ಡು ಕೊಡು ಅಂತ. ನಮ್ ಬೀಗ್ರು ಅನ್ಕೋಬಾರ್ದು ಹೆಣ್ಣಿಗೆ ಕೊಡೋರ್ಗೆ ಯೋಗ್ಯತೆ ಇಲ್ಲ ಅಂತ. ನಮ್ ಕಡೆಯಿಂದ ಕೊಡೋ ತಗೊಳ್ಳೋದ್ರಲ್ಲಿ ಯಾವ ಕಮ್ಮಿನೂ ಆಗ್ಬಾರ್ದು. ಆದ್ರೆ ಮಾವ, ಆದ್ರೆ ಅವ್ರು ಯಾವ್ದು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೇಳಿಲ್ವಲ್ಲ, ಯಾವ ವರದಕ್ಷಿಣೆನೂ ಕೇಳಿಲ್ಲ. ಹಾಗಿದ್ಮೇಲೆ ಇಷ್ಟು ಖರ್ಚು ಯಾಕೆ? ನೀನು ಖರ್ಚಿನ ಬಗ್ಗೆಲ್ಲ ಮಾತಾಡ್ಬೇಡ. ಏನ್ ಹೇಳ್ತೀವೋ ಅಷ್ಟನ್ ಮಾಡು. ಬೆಳಗ್ಗೆಯಿಂದ ಏನ್ ನಾಟಕ ಮಾಡ್ತಿದ್ದೀರಾ ನೀವೆಲ್ಲ? ಆಶಾ ಮದುವೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ. ಆದ್ರೆ ನನ್ನಿಷ್ಟ, ನನ್ ಸಂತೋಷದ ಬಗ್ಗೆ ಇಲ್ಲಿ ಯಾರಿಗೂ ಕಾಳಜಿನೇ ಇಲ್ಲ. ನಾನು ಅರ್ಜುನ್ ಅಲ್ಲ, ತನ್ವೀರನ್ ಪ್ರೀತಿಸ್ತೀನಿ. ನಾನು ಅವನ ಜೊತೆನೆ ಮದ್ವೆ ಆಗೋದು. ವಾ, ಏನ್ ಅದೃಷ್ಟ ನಂದು. ಸೊಸೆ ಒಂದ್ ರೀತಿ ಆದ್ರೆ ಮತ್ತೆ ಮಗಳು ಒಬ್ಬ ಬಡ ಹುಡುಗನ ಪ್ರೀತಿಲಿ ಹುಚ್ಚಿಯಾಗಿದ್ದಾಳೆ. ತನ್ವೀರ್ಗೆ ಯಾವ್ದೇ ಕೆಲಸ ಇಲ್ಲ, ಮತ್ತೆ ಅವ್ರ ಕುಟುಂಬದವ್ರ ಹತ್ರ ಯಾವ್ದೇ ಫ್ಯಾಮಿಲಿ ಬಿಸ್ನೆಸ್ ಕೂಡ ಇಲ್ಲ. ಅಪ್ಪ, ನಾನ್ ಮದ್ವೆ ಆದ್ರೆ ಬರೀ ತನ್ವೀರ್ನಷ್ಟೇ. ದಟ್ಸ್ ಇಟ್.
ಇವಳು ಹೀಗೆ ಒಪ್ಕೊಳ್ಳೋದಿಲ್ಲ. ತನ್ವೀರ್, ಏನಾಯ್ತು ಬೇಬಿ? ನಿನಗೆ ಗೊತ್ತಿಲ್ವಾ ಏನಾಯ್ತು ಅಂತ? ನನ್ಗೇನ್ ಗೊತ್ತಿಲ್ಲ, ಏನಾಯ್ತು? ನಿಮ್ಮಪ್ಪ ನನ್ನ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ, ನಾನಿನ್ನ ರೇಗಿಸ್ತೀನಿ ಅಂತ. ಅಪ್ಪ ಇದಾರಲ್ಲ, ನಾವಿಬ್ರು ದೂರ ಆಗ್ಲಿ ಅನ್ನೋದೇ ಅವ್ರ ಆಸೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇದ್ರೆ ನನ್ನ ಕಾಲೇಜಿಂದ ಆಚೆ ಹಾಕ್ತಾರೆ. ನೆಕ್ಸ್ಟ್ ವೀಕು ಎಕ್ಸಾಮ್ ಇದೆ, ನನಗೆ ಪ್ಲೇಸ್ಮೆಂಟು ಆಗಲ್ಲ, ಕೆಲ್ಸನೂ ಸಿಗಲ್ಲ. ನಾನು ನಿನಗೇನೂ ಆಗೋದಕ್ ಬಿಡಲ್ಲ. ನಾನು ಅವ್ರ ಮಾತು ಕೇಳಿದ್ರೆ ನಿನ್ಮೇಲೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ. ನಿನ್ ಮಾತಿನ ಅರ್ಥ ನೀನ ಅರ್ಜುನ ಮದ್ವೆ ಮಾಡ್ಕೋತೀಯ ಅಂತಾರ? ಅಫ್ಕೋರ್ಸ್ ನಾಟ್ ಬೇಬಿ. ಸಿ, ಸ್ವಲ್ಪ ದಿವಸದಲ್ಲಿ ನಮ್ಮ ಫೈನಲ್ ಎಕ್ಸಾಮ್ಸ್ ಇದೆ. ಒಂದ್ಸರ್ತಿ ಎಕ್ಸಾಮ್ಸ್ ಮುಗಿದ್ರೆ ಅಪ್ಪಂಗೇನೂ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ನಾನು ಬರೀ ಅವ್ರ ಮಾತು ಕೇಳೋ ಥರ ನಾಟಕ ಮಾಡಬೇಕು. ಅದಾದ್ಮೇಲೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ. ಟ್ರಸ್ಟ್ ಮೀ. ಮಗಳೇ ಆಶಾ, ನೀನ್ ರೆಡಿ ಆದ್ಯೋ ಇಲ್ವೋ? ಮೆರವಣಿಗೆ ನೀನ್ ಬಂದೇ ಬಿಡುತ್ತೆ. ನಾನು ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾಪ, ನಾನೇನಾದ್ರೂ ಮದುವೆ ಆದ್ರೆ ಅದು ಬರೀ ತನ್ವೀರ್ ಜೊತೆ ಅಂತ. ನಿನಗೆ ಇಷ್ಟೊಂದು ಧೈರ್ಯ? ನೀನು ಮದುವೆ ಮಾಡ್ಕೊಂಡ್ಯಾ? ಮತ್ತೆ ನೀನು? ಅಪ್ಪ ಅಪ್ಪ, ನೀವು ಶಾಂತವಾಗಿರಿ, ಇಲ್ಲ ನಿಮ್ ಮರ್ಯಾದೆ ಹೋಗುತ್ತೆ. ತಮಾಷೆನ ನೀನು ನಮ್ಮೆಲ್ರಿಗೂ ಮಾಡಿದ್ಯಾ? ಅರ್ಜುನ್ ಮತ್ತೆ ಅವನ ಮನೆಯವರು ಮೆರವಣಿಗೆ ತಗೊಂಡು ಬರ್ತಾ ಇದ್ದಾರೆ. ಹಾಗಿದ್ರೆ ಹೇಳ್ಬಿಡಿ ಅವ್ರಿಗೆ, ನಾನ್ ನನ್ನ ಮಗಳ ಮಾತು ಕೇಳಲಿಲ್ಲ, ಅದಕ್ಕೆ ನೀವೆಲ್ಲರೂ ಇದನ್ನ ಅನುಭವಿಸ್ಬೇಕು ಅಂತ. ವಾವ್, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಆಶಾ. ಒಂದು ಇಷ್ಟು ದೊಡ್ಡ ತಪ್ಪು ಮಾಡಿದ್ದಲ್ದೆ ನಮ್ಮನ್ನೇ ಹೆದರಿಸ್ತಾ ಇದೀಯಾ. ನಮಗ್ ಬರೀ ಮೋಸ ಮಾಡಿಲ್ಲ, ನಮ್ಮನ್ನ ಬೀದಿಗೂ ತಂದಿದೀಯಾ. ನಿನ್ ಮದ್ವೆಗೆ ಎಷ್ಟು ಖರ್ಚಾಯ್ತು ಅಂತ ನಿನಗೆ ಅದ್ರ ಅಂದಾಜಾದ್ರೂ ಇದೆಯಾ? ಮತ್ತೆ ನೀನು ಇವನ್ನ ಮದ್ವೆ ಮಾಡ್ಕೊಂಡಿದ್ಯಾ. ಇವನ ಹತ್ರ ಯಾವುದೇ ಕೆಲ್ಸಾನೂ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸೂ ಇಲ್ಲ. ಅಣ್ಣ, ಅಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದರಿಂದ ನಮ್ಮ ಹೆಸರು ಹಾಳಾಗಲ್ಲ, ನಾವು ಹಾಳಾಗಲ್ಲ. ಇನ್ಫ್ಯಾಕ್ಟ್ ನಾವು ಮಾಡಿರೋ ಖರ್ಚು ಎಷ್ಟಾಗಿದೆ ಅಷ್ಟು ವಾಪಸ್ ಬರುತ್ತೆ. ಹಲೋ, ಪೊಲೀಸ್ ಸ್ಟೇಷನ್. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಅದೇ ನನ್ನ ಗಂಡ ಆಗ್ಬೇಕಾಗಿರೋನು ನಮ್ಮ ಹತ್ರ ವರದಕ್ಷಿಣೆ ಕೇಳ್ತಾ ಇದ್ದಾನೆ. ಏನ್ ಮಾಡ್ತಾ ಇದೀಯ ಆಶಾ? ನಿಮ್ ಮನೆಯವ್ರು ನೋಡಿದ್ರೆ? ರಿಲ್ಯಾಕ್ಸ್ ಬೇಬಿ. ಆಚೆ ಎಷ್ಟು ಜನ ಗೆಸ್ಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರನ್ನ ವಾಪಸ್ ಕಳ್ಸೋದಕ್ಕೆ ಇಡೀ ರಾತ್ರಿ ಬೇಕಾಗತ್ತೆ. ನನ್ಗ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಮ್ಮಿದಾಗಿ ಅರ್ಜುನ್ ಮತ್ತೆ ಅವ್ರ ತಾಯಿ ಸಮಸ್ಯೆಲಿದ್ದಾರೆ, ನಾವಿಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದೀವಿ. ಸೊ ಮದುವೆ ಆಗಿದ್ದಿನ ನಿನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದು ನಿಂಗೆ ತಪ್ಪನಿಸ್ತಿದ್ಯಾ? ಅಲ್ಲ, ನಾನು ಹಾಗೆ ಹೇಳಿಲ್ಲ. ಐ ನೋ ಬೇಬಿ. ಆದರೆ ನಾನು ಈ ವರದಕ್ಷಿಣೆಯನ್ನು ಸುಳ್ಳು ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟಿರಲಿಲ್ಲ ಅಂದಿದ್ರೆ ನಾವಿಬ್ರು ಒಟ್ಟಿಗೆ ಇರೋಕ್ಕಾಗ್ತಿರ್ಲಿಲ್ಲ. ಈಗ ನೀನಿದನ್ನ ಅರ್ಜುನ್ ಮತ್ತು ಲತಾ ಆಂಟಿ ಅವರ ಕೆಟ್ಟ ಹಣೆ ಬರ ಅಂತ ಇದನ್ನೆಲ್ಲ ಮರೆತು ಗ್ರೋ ಅಪ್ ಆಗು. ಹೇಗಿದ್ರೂ ಇದೆಲ್ಲ ವಿಷಯ ಸ್ವಲ್ಪ ದಿವಸ ಮಾತ್ರ ಹವಾದಲ್ಲಿರುತ್ತೆ. ಕಾಲ ಕಳೆದಾಗೆಲ್ಲ ಮರ್ತೋಗ್ತಾರೆ. ಇದಾದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರ್ಜುನ್ಗೆ ಹೋಗಿ ಹೇಳ್ತೀನಿ ನಮ್ಮ ಎಲ್ಲ ಗಿಫ್ಟ್ಸ್ ವಾಪಸ್ ಕೊಡ್ಲಿ ಅಂತ. ಮತ್ತೆ ನನ್ನ ಕಂಪ್ಲೇಂಟ್ ಕೂಡ ವಾಪಸ್ ತೊಗೊಳ್ತೀನಿ. ಆದ್ರೆ ಮದುವೆ ಆಗಿದ್ದ ರಾತ್ರಿ ಬೇರೇನು ಮಾತಾಡಬಾರ್ದು, ಬರೀ ಪ್ರೀತಿ ಇರಬೇಕು.